ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಳ್ಳಿಯ ಲೋಕೇಶ್ ನೇತೃತ್ವದಲ್ಲಿ ತಾಲೂಕಿನ ರೈತರನ್ನು ತಹಶೀಲ್ದಾರ್ ಸಭೆ ಕರೆದು ಯಾರೊಬ್ಬ ಅಧಿಕಾರಿಯೂ ಇಲ್ಲವೆಂದು ನೀರಿನ ಪಂಪು ಮೋಟಾರ್ಗಳನ್ನು ರಸ್ತೆಯಲ್ಲಿಟ್ಟು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂಬಂಧವಾಗಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಹೊಸಪಳ್ಳಿಯ ಲೋಕೇಶ್, ತಾಲೂಕು ಆಡಳಿತ ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ, ಕುಂದುಕೊರತೆಗಳನ್ನು ಆಲಿಸುತ್ತೇವೆ ಎಂದು ಸಭೆ ಕರೆದು ಅರಣ್ಯ ಇಲಾಖೆ, ಬೆಸ್ಕಾಂ, ನೀರಾವರಿ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ಸಭೆಗೆ ಬಂದಿಲ್ಲ, ಯಾರ ಹತ್ತಿರ ನಮ್ಮ ಸಮಸ್ಯೆಯನ್ನು ಹೇಳೋಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊನ್ನೆ ಒಂದು ಮನವಿ ಕೊಡಕ್ಕೆ ಬಂದಾಗ ಮನವಿ ತಗೊಳ್ಳದೆ ತಹಶೀಲ್ದಾರು ತಡವಾಗಿ ಬಂದಿದ್ರು. ಅದು ವಿರುದ್ಧವಾಗಿ ಒಂದು ರಸ್ತೆ ತಡೆ ಮಾಡಿದಾಗ ಪೊಲೀಸ್ ಇಲಾಖೆ ನಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಮಾತಾಡಿತ್ತು. ಅದ್ರ ಮುಖಾಂತರ ತಹಶೀಲ್ದಾರ್ ಅವರು ಒಂದು ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸಭೆ ಕರೆದು ಸಭೆ ನಡೆಸಿ, ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದಾಗ ಅವರು ಅದೇ ರೀತಿ ಒಂದು ಸಭೆಗೆ ಒಂದು ಆಹ್ವಾನ ಕೊಟ್ಟಿದ್ದರು. ಇವತ್ತು 11:00ವರೆಗೆ ಎಲ್ಲ ತಾಲೂಕಿನ ಎಲ್ಲ ಇಲಾಖೆಯ, ಬೆಸ್ಕಾಂ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕೆಶಿಪ್ನವರು ಮತ್ತು ಅಬಕಾರಿ ಇಲಾಖೆ ಮತ್ತು ಸುಮಾರು ನೀರಾವರಿ ಇಲಾಖೆಯವ್ರನ್ನ ಕರೆಸ್ಬಿಟ್ಟು ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ, ಏನು ಸಮಸ್ಯೆ ಬಗೆಹರಿಸಕ್ಕೆ ಅಂತ ಹೇಳಿದರು. ಇದರಲ್ಲಿ ಒಂದು ಅರಣ್ಯ ಇಲಾಖೆ ಮತ್ತು ನೀರಾವರಿ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆ AEE ಇಲ್ಲ, ಇಲ್ಲ, ಯಾರೋ ಒಬ್ಬರು AEE ಇಲ್ಲ, ಇಲ್ಲ, ಯಾರೊಬ್ಬರು AE ಕಳಿಸಿದ್ದಾರೆ. ಹೊಸೊಬ್ರು ಅವ್ರಿಗೇನು ಗೊತ್ತಿರ್ತದೆ, ಅವ್ರಿಗೆ ಸಮಸ್ಯೆ 2 ವರ್ಷದಿಂದ ಸಮಸ್ಯೆ ಹೇಳಕ್ಕೆ ಬಂದಿದ್ದೀನಿ, ಇವ್ರು ಯಾರು ಕಳ್ಸವ್ರು, ಇವ್ರಿಗೆ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ. ಇವ್ರಿಗೆ ಏನಾದರೂ ಅವ್ರೇನು ಪೂರ ಬಗೆಹರಿಸ್ಬಿಡಲ್ಲ ಇವ್ರಿಗೆ ಬೆಸ್ಕಾಂ ಅಧಿಕಾರಿಗಳು. ಇವ್ರ ಯೋಗ್ಯತೆಗೆ ಸಮಸ್ಯೆ ಕೇಳುವಷ್ಟು ಸಮಯ ಇಲ್ಲ ಅಂದರೆ ಎಲ್ಲೇ ತಹಶೀಲ್ದಾರ್ ಲೆಟ್ರ್ ಕೊಟ್ಟ ಮೇಲೆ ರಜಾ ಹಾಕತ್ತಾರೆ ಅಂದರೆ ಇವ್ರು ಯಾವ ಮಟ್ಟಕ್ಕಿದ್ದಾರೆ? ತಹಶೀಲ್ದಾರ್ ಏನು ಮಾಡ್ತಿದ್ದಾರೆ? ನಾನು ಅವತ್ತೇ ಹೇಳಿದೆ, ಇದೇ ಜಾಗದಲ್ಲಿ ಹೇಳಿದ್ದೆ, ಸರ್ ನಿಮ್ಮ ಪೆನ್ನಿಗೆ ಶಕ್ತಿ ಇದೆ, ದಯವಿಟ್ಟು ಖಡಕ್ಕಾಗಿ ಬರೀರಿ, ಅಧಿಕಾರಿ ಬರೋಕ್ಕೆ ಹೇಳಿ ಅಂತ. ಇದೇನೋ ಇಷ್ಟೊಂದು ಶಕ್ತಿ ತಹಶೀಲ್ದಾರ್ ಅವ್ರಿಗೆ? ತಹಶೀಲ್ದಾರ್ ಅವ್ರಿಗೆ ಲೆಟ್ರ್ ಕೊಟ್ಬಿಡ್ಲಿ, ನನ್ನ ಕೈಲಿ ಆಗಲ್ಲಪ್ಪ ಇವ್ರ ಸಮಸ್ಯೆ ನಿಮ್ಮನ್ನು ಕರ್ಸೋಕ್ಕೆ, ನೀನೇನು ನನಗೊಂದು ಲೆಟ್ರ್ ಕೊಟ್ಟರೆ ನಾನು ಸೀದಾ AC ತಗೊಂಡು DC ತಗೊಂಡು ಕರ್ಕೊಂಡು ನಾನು ಜಿಲ್ಲಾಧ್ಯಕ್ಷರು ರಾಜ್ಯದ ಕರ್ಕೊಂಡು ಅಲ್ಲಿ ಹೋಗ್ತೀನಿ, ಸಮಸ್ಯೆ ಬಗೆಹರಿಸ್ತಾರೆ, ಅಲ್ಲಿ ಕರ್ಸಿಸ್ತೀನಿ, ನೋಡೋಣ ಅಲ್ಲಾನ ಬಗೆಹರಿತದೆ. ಈ ವಿಚಾರವಾಗಿ ಬೆಸ್ಕಾಂ ಇಲಾಖೆಯವ್ರಿಗೆ ಸುಮಾರು ಬಾರಿ ಮನವಿ ಮೌಖಿಕವಾಗಿ, ಆತ್ಮೀಯವಾಗಿ ಎಲ್ಲರೂ ಇರ್ತಾರೆ, ನೋಡಪ್ಪ ಪರಿಸ್ಥಿತಿಗಳು ಹೆಂಗೆ ಅಂತ. ಇವತ್ತು ಚೆನ್ನಾಗಿ ಓಡ್ತಿದ್ದು ಮೋಟ್ರು 3 ದಿನ ಆಗದೆ, 3 ದಿನ ಆದಮೇಲೆ ಜ್ಯೂಸ್ ಕೊಟ್ಟವ್ರು ಕರೆಂಟು 15,000 ರೂಪಾಯಿ ಮೋಟ್ರ್ ಸುಟ್ಟೋಗಿ ಕುಂತೀವಿ. ಇವತ್ತು ಯಾರು ಕೊಡಬೇಕು? 3 ಮೋಟ್ರ್ ಸುಟ್ಟೋರು, ಯಾರು ಕೊಡ್ತಾರೆ ದುಡ್ಡು? ಎಲ್ಲಿ ತಂದಿಕ್ಕನ? ಅವ್ರು ಹೇಳ್ತಾರೆ ಏನಕ್ಕೆ ಮಾಡ್ತಾಯಿದ್ವಿ ಅಂದರೆ, ಈಗ ಬೇಸಿಗೆಲ್ಲ ಸ್ವಲ್ಪ ಲೈನ್ ಚೇಂಜ್ ಮಾಡ್ತೀವಿ, ಅದಕ್ಕೆ ಹಿಂಗೆ ಆಯ್ತದೆ, ಅನುಸರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಏನು ಅನುಸರಿಸ್ಕೊಳ್ಳೋದು? ಯಾವನ್ರಿ ಅವ್ನು ಇಂಜಿನಿಯರ್, ಅವನು ಬೇಸಿಗೆ ಕಾಲ ದಗ ಅಂತ ಉರಿತದೆ, ಈ ಟೈಮಲ್ಲಿ ಲೈನ್ ಚೇಂಜ್ ಮಾಡ್ತಾರೆ. ಅವನದು ಮಳೆಗಾಲದಲ್ಲಿ ಮಾಡ್ಕೊಳ್ರಿ, ಯಾರು ಕೇಳಕ್ಕೆ ಬರ್ತಾರೆ ಕರೆಂಟ್ ನಿಮ್ಮನ್ನಾಗ? ಮಳೆಗಾಲದಲ್ಲಿ ಮಾಡ್ಕೊ, ಇದನ್ನು ಯಾರು ನಿಮಗೆ ಹೇಳೋರು ಯಾರು ಇಲ್ವಾ ನಿಮಗೆ? ಎಷ್ಟೋ ಕಡೆ TC ಕಿತ್ತಾಕ್ಬಿಟ್ಟಾರೆ. 60 kV ಇದ್ದವ, ಇದು 75 kV ಇದ್ದಾಗ ಇವತ್ತು ಯೋಗ್ಯತೆಗೆ TC ಕೊಡೋಕ್ಕಾಗಿಲ್ಲ. ಯಾರೋ ಅವರು ಖಾಸಗಿಯವ್ರು ಹೇಳ್ತಾರೆ 2.5 ಲಕ್ಷ 3 ಲಕ್ಷ ದುಡ್ಡು ತಗೋತಾವ್ರೆ. ಮೊನ್ನೆ ಏನು ಮಾಡಿದ್ರೆ ಒಂದು 50,000 ದುಡ್ಡು ಕೊಡೋದಿಲ್ಲ, ಅದಕ್ಕೆ ಹೋಗಿ ಲೈನ್ ಕಟ್ ಮಾಡ್ಕೊಂಡು ಹೋಗೋರು ಅವ್ರದ್ದು. ಇದು ಸಿಂಹಂಪಳ್ಳಿಯಲ್ಲಿ ಇವ್ರು ಕೇಳೋರು ಯಾರು? ಹೆಂಗೆ ಹೇಳ್ಬೇಕು ನಮಗೆ? ಇನ್ನು ನಮ್ಮ ಪರಿಸ್ಥಿತಿ ನೋಡಿದ್ರೆ ಈ ಪೊಲೀಸ್ ಇಲಾಖೆಯವರು ಸೀದಾ ಬಂದು ಕರ್ಕೈತಾರೆ, ಪಾಪ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ಅವ್ರು ಎತ್ತಾಕೊಂಡಿದ್ದಾರೆ ನಮ್ಮಲ್ಲಿ. ಈಗ ನ್ಯಾಯ ಯಾರನ್ನೇ ಕೇಳಬೇಕಾಗದೆ? ಏನು ಕೇಳ್ತಿದ್ವಿ? ಕರೆಂಟ್ ಕೇಳ್ತಾ ಇದ್ವಿ. ನೀರಾವರಿ ಇಲಾಖೆ ಯಾವುದು JJM ಇರ್ಬೋದು, ನೇರವಾಗಿ ನೀರು ಬಿಡ್ತಾರೆ, ಎಲ್ಲ ಯಾವ ಹೋರಾಟ ಮಾಡ್ತಾರೆ ಸರ್? ಇದನ್ನು ರೆಡಿ ಮಾಡ್ತೀನಿ. ಮುಂದೆ ಇನ್ನೇನು ಹೋರಾಟ, ಮುಂದೆ ರಸ್ತೆ ತಡೆ ಮಾಡ್ತೀನಿ. ಈಗ ಏನಾದರೂ ತಹಶೀಲ್ದಾರ್ ಇರ್ಬೋದು, ನಾವು ಪೊಲೀಸ್ ಸೈಕಲ್ ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಮನವಿ ಮಾಡ್ಕೊಂಡಿದ್ದೆ, ಸ್ವಾಮಿ ನೀವೇ ತಗೊಂಬಿಟ್ಟು ಗ್ಯಾರಂಟಿ ಇದನ್ನ ನಮ್ಮ ಕೈ ನಂಬಕ್ಕಾಗಲ್ಲ ಇವ್ರನ್ನ ಅಂತ ಹೇಳಿದ್ದೆ. ಅದೇ ರಸ್ತೆ ತಡೆ ಮಾಡ್ತೀನಿ, ತಿರ್ಗಿ ಅವ್ರು ಅರೆಸ್ಟ್ ಮಾಡ್ತಾರೆ, ಇಲ್ಲ ಏನಾದರೂ ಪರಿಹಾರ ಕೊಡೋಕೆ ಅಧಿಕಾರಿಗಳು ಕರ್ತಾರೆ, ನಾನು ಅವ್ರಿಗೆ ಬಿಡ್ತೀನಿ, ಪೊಲೀಸ್ ಇಲಾಖೆಗೆ ಬಿಡ್ತೀನಿ. ಗಡುವೇನಾದರೂ ಕೊಡ್ತೀರಾ? ಈಗ ಕೊಡ್ತೀನಿ. ಈಗ ಯುಗಾದಿ ಹಬ್ಬ, ಊರಪ್ಪಗಳವೆ, ನಾವು ತೊಂದರೆಗಳು ತಯಾರಿಲ್ಲ. ಮಾಗಡಿ ಜಾತ್ರೆ ಇದೆ, ಇನ್ನೂ ಒಂದು ಅನುಭವಿಸಿದ್ರು ಪರವಾಗಿಲ್ಲ. ಸ್ವಲ್ಪ ದಿನ ಜಾತ್ರೆ ಕಳೆದ ತಕ್ಷಣ ನಾನು ಹೋರಾಟ ಮಾಡ್ತೀನಿ. ಅದಕ್ಕೆ ನಾನು ತಹಶೀಲ್ದಾರ್ ನಂಬಿಕೆ ಹೊಂಟೋಗೈತೆ, ನನಗೆ ಪೊಲೀಸ್ ಇಲಾಖೆ ನಂಬಿಕೆ, ಅದ್ರ ಮೇಲೆ ನಾನು ನಂಬಿಕೆ, ನಾನು ಕಾರ್ಯಕ್ರಮ ಮಾಡ್ತೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.